ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದೇವ್ರ ದೀಪ ಹಚ್ಚೋದ್ರ ಮುಖಾಂತರ ನಂದು ಮೊದಲನೇ ವಿಡಿಯೋ ಅಥವಾ ಮೊದಲನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಆಷಾಢದಲ್ಲಿ 2ನೇ ಶುಕ್ರವಾರ. ಇದು ಬೆಳಗಿನ ಜಾವ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಸುಮಾರು ಈಗ 6 ಗಂಟೆ ಆಗಿದೆ ಬೆಳಗಿನ ಜಾವ. ನೋಡಿ, ದೇವ್ರ ದೀಪ ಹಚ್ಚಿದ್ದೀನಿ. ಈಗ ದೇವ್ರ ಪ್ರಸಾದಕ್ಕೆ ಅಂತ ಬಿಟ್ಟು ನಾನು ಸ್ವಲ್ಪ ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದು ದೇವ್ರ ಪ್ರಸಾದಕ್ಕೆ ಅಂತ ಮಾಡ್ತಾಯಿರೋದು. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಂದು 2 ಚಿಕ್ಕದು ಬಾಳೆಹಣ್ಣಿತ್ತು, ಅದು ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಒಂದು 4 ಗೋಡಂಬಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು 4ರಿಂದ 5 ಗೋಡಂಬಿ ಸಣ್ಣ ಸಣ್ಣಕ್ಕೆ ಜಜ್ಜಿದ್ದೀನಿ ಅಷ್ಟೇ. ಇದು ಆಯಿಲಲ್ಲೇನು, ಇದು ತುಪ್ಪದಲ್ಲೇನು ಫ್ರೈ ಮಾಡ್ತಿಲ್ಲ ನಾನು. ಅದೇ ಹಂಗೆ ಹಾಕ್ತಾಯಿದ್ದೀನಿ ಡ್ರೈ ಆಗಿ. ಮತ್ತು ದ್ರಾಕ್ಷಿನೂ ಕೂಡ ಹಾಕಿದ್ದೀನಿ ಸ್ವಲ್ಪ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ಸಿಂಪಲ್ ಆದಂಥ ಅವಲಕ್ಕಿ ಪ್ರಸಾದ. ನಿಮ್ಗೆ ಇಲ್ಲಿ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಈ ಬೆಲ್ಲದ ಜಾಗದಲ್ಲಿ ಸಕ್ಕರೆನೂ ಹಾಕ್ಕೋಬೋದು, ಅಥವಾ ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಎರಡನ್ನೂ ನಾವು ಸೇರಿಸ್ಕೋಬೋದು. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ದೇವ್ರ ಹತ್ರ ಇಡ್ತಾಯಿದ್ದೀನಿ ಪ್ರಸಾದನ. ಫ್ರೆಂಡ್ಸ್, ಆ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಪ್ರಸಾದಕ್ಕೆ ನಾನು ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಟ್ಟು ದೇವ್ರಿಗೆಲ್ಲ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಾನು ದೇವ್ರ ಪೂಜೆ ಮಾಡಿದ್ದಾದಮೇಲೆ ನಾನು ಟಿಫನ್ನ ರೆಡಿ ಮಾಡ್ತೀನಿ. ಈಗ ದೇವ್ರ ಹತ್ರ ಪೂಜೆ ಮಾಡಿದ್ದಾಯಿತು. ಈಗ ನಾನು ಸ್ಟವ್ ಹಚ್ಚೋದಕ್ಕೂ ಮುಂಚೆ, ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಸ್ಟವನ್ನು ಕ್ಲೀನ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಬಿಡಿಸ್ಕೊಂಡು ಅದಕ್ಕೂ ಒಂದು ಅರಿಶಿನ ಕುಂಕುಮನ ಇಟ್ಟು ಅದಕ್ಕೂ ಒಂದು ಸರ್ತಿ ಅಗರಬತ್ತಿನ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಈಗ ನೋಡಿ, ರಾತ್ರಿಯೇ ನಾನು ಇವತ್ತು ಇಡ್ಲಿಗೆ ಅಂತ ಬಿಟ್ಟು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಸ್ವಲ್ಪ ಹಾಕಿ ಸ್ಟವ್ ಮೇಲೆ ಇಟ್ಟು ಈಗ ಇಡ್ಲಿ ಹಾಕ್ತಾಯಿದ್ದೀನಿ. ನಾನು ಈ ಪ್ಲೇಟ್ಗೆ ಯಾವುದೇ ರೀತಿಯಾದಂಥ ಎಣ್ಣೆನ ಹಾಕಿಲ್ಲ. ಜಸ್ಟ್ ಇದನ್ನು ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ, ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿರ್ತೀವಲ್ಲ ನೀರು, ಅದರಿಂದನೇ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ತೊಳೆದಿದ್ದೀನಿ ಅಷ್ಟೇ. ಈ ಥರ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ನಮಗೆ ಪ್ಲೇಟ್ಗೆ ಇಡ್ಲಿ ಅನ್ನೋದು ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇದರಲ್ಲಿ 3 ಪ್ಲೇಟ್ ಬರುತ್ತೆ. 3 ಪ್ಲೇಟ್ಗೂ ನೀಟಾಗಿ ನಾನಿದು ಇಡ್ಲಿ ಹಿಟ್ಟಿಗೆ ರಾತ್ರಿಯೇ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿ ಬೆಳಗ್ಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಡ್ಲಿ ಸಾಫ್ಟ್ನೆಸ್ ಅನ್ನೋದು ಬರೋದಿಲ್ಲ. ಅದು ಉಬ್ಬಿರುತ್ತಲ್ವ, ಅದನ್ನು ಅದೇ ರೀತಿ ಸುಮ್ಮನೆ ಮಿಕ್ಸ್ ಮಾಡಿದೆ. ಸುಮ್ಮನೆ ಒಂದು ಸರ್ತಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಎತ್ತಿ ನಾವು ಪ್ಲೇಟ್ ಮೇಲೆ ಹಾಕೋದ್ರಿಂದ ಅದು ಸ್ವಲ್ಪ ನೊರೆ ಥರ ಇರುತ್ತಲ್ವ, ಅದು ಹಂಗೆ ನೀಟಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇದರಲ್ಲಿ ಟೋಟಲ್ 19 ಇಡ್ಲಿಸ್ ಬರುತ್ತೆ. 19 ಇಡ್ಲಿ ಸಿಗುತ್ತೆ ಇದರಲ್ಲಿ. ಇಡ್ಲಿ ನೀಟಾಗಿ ಪಾತ್ರೆಗೆ ಹಾಕಿ ಮುಚ್ಚಳ ಮುಚ್ಚಿ, ನಾನು ಸ್ಲಿಮ್ ಅಂದರೆ ಸ್ಲಿಮ್ಮಲ್ಲೂ ಇಡಲ್ಲ, ಹೈ ಫ್ಲೇಮಲ್ಲೂ ಇಡಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತಂದರೆ ಇಡ್ಲಿ ಮೇಲೆ ಪಾತ್ರೆಯಿಂದ ಕೆಳಗಡೆ, ಇಡ್ಲಿ ಮೇಲೆ ಪ್ಲೇಟಿಂದ ಕೆಳಗಡೆ ಪ್ಲೇಟ್ಗೆ ನೀರೆಲ್ಲ ಇದಾಗಿ ಇಡ್ಲಿ ಎಲ್ಲ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ಈಗ ನೋಡಿ, ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಸಾಂಬಾರಿಗೋಸ್ಕರ ಇಲ್ಲಿ ಬೇಳೆನ ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ ನಾನು 1-2 ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ, ಸ್ವಲ್ಪ ಹೆಸರುಬೇಳೆ, ಎರಡನ್ನೂ ನಾನು ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಒಂದು ಈರುಳ್ಳಿ, ಒಂದು 4ರಿಂದ 5 ಟೊಮೆಟೊ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ ಪುಡಿ, ಉಪ್ಪು ಮತ್ತು ಇದು ಸಾಂಬಾರು ಪುಡಿ. ಈ ಸಾಂಬಾರು ಪುಡಿಗೆ ನಾವು ಮೆಣಸಿನ್ಕಾಯಿ ಹಾಕಲ್ಲ, ಹಾಗೆ ಮಾಡ್ಕೊಂಡಿರುವಂಥ ಸಾಂಬಾರು ಪುಡಿ. ನೀವು ಮೆಣಸಿನ್ಕಾಯಿ ಹಾಕೋ ಸಾಂಬಾರು ಪುಡಿ ಆದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡು ಹಾಕ್ಕೊಳ್ರಿ. 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ
ಸಾಂಬಾರು ರೆಡಿ ಆಗುತ್ತೆ. ಇದು ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ಇಡ್ಲಿಗೆ. ನೋಡಿ ವಿಸಿಲ್ನ ಹಾಕಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಈಗ ಅದೇ ರೀತಿ ಅನ್ನಕ್ಕೂ ನಾನು ಇಡ್ತಾಯಿದ್ದೀನಿ. 1 ಲೋಟ ಅನ್ನ ಇಟ್ಟಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಇಟ್ಟಿದ್ದೀನಿ. ನೋಡಿ ನಾನು 3 ಸ್ಟವ್ ಮೇಲೂ 3 ಇಟ್ಟಿದ್ದೀನಿ. ಒಂದು ಕಡೆ ಇಡ್ಲಿ, ಇನ್ನೊಂದು ಕಡೆ ಅನ್ನ, ಇನ್ನೊಂದು ಕಡೆ ಸಾಂಬಾರು. ಈ ರೀತಿ ಇಡೋದ್ರಿಂದ ಬೇಗನೆ ಆಗಿಬಿಡುತ್ತೆ ನಮಗೆ ಟಿಫನ್ ಅನ್ನೋದು. ಅದೇ ರೀತಿ ರಾತ್ರಿ ಕೊತ್ತಂಬರಿ ಸೊಪ್ಪು ತಂದಿದ್ದೆ, ಸ್ವಲ್ಪ ಎಲ್ಲ ಅಳಿಸಿತ್ತು. ಅದನ್ನು ರಾತ್ರಿ ಹಂಗೆ ಕಟ್ ಮಾಡಿ ನೀಟಾಗಿ ಆರ್ಲಿಕ್ಕೆ ಬಿಟ್ಟಿದ್ದೆ. ಈಗ ಬೆಳಿಗ್ಗೆ ನಿದ್ದೆ ಇತ್ತು. ಈಗ ಬೆಳಿಗ್ಗೆ ಅದನ್ನು ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಬಾಕ್ಸಲ್ಲಿ ನಾವು ಕೆಳಗಡೆ ಟಿಶ್ಯೂ ಹಾಕಬೇಕು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಬೇಗ ಹಾಳಾಗಿಬಿಡುತ್ತೆ. ನೋಡಿ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೀನಿ, ಇಲ್ಲದೇ ನ್ಯೂಸ್ ಪೇಪರ್ ಆದರೂ ಹಾಕ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸೋದೆಲ್ಲ ಹಾಕ್ಕೊಂಡು ಮೇಲೆ ಇನ್ನೊಂದು ಪೇಪರ್ನ ಇಟ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ದಿವಸ ನೀಟಾಗಿ ಫ್ರೆಶ್ ಆಗೇ ಇರುತ್ತೆ. ಈಗ ನೋಡಿ ಇಡ್ಲಿ ಅನ್ನೋದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಉಬ್ಬಿ ಬಂದಿದೆ. ನೋಡಿ ಮುಟ್ಟಿದ್ರೆ ಸಾಫ್ಟಾಗಿ ಬರ್ತಾಯಿದೆ. ಈಗ ಇದೇ ರೀತಿ ಇಡ್ಲಿ ಪಾತ್ರೆಯಲ್ಲೇ ಬಿಟ್ಬಿಡಬಾರ್ದು. ನಾವು ಸ್ಟವ್ ಆಫ್ ಮಾಡಿದ ತಕ್ಷಣ ಸೈಡಿಗೆ ತೆಗೆದು ಬಿಡಬೇಕಾಗುತ್ತೆ. ಪ್ಲೇಟನ್ನೆಲ್ಲನೂ ಇಡ್ಲಿ ಪಾತ್ರೆಯಲ್ಲೇ ಬಿಟ್ಟರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಇಡ್ಲಿ ಮೆತ್ತಗಾಗಿಬಿಡುತ್ತೆ. ಅಂದರೆ ಸ್ವಲ್ಪ ಗಂಜಿ ಗಂಜಿ ಥರ ಆಗಿಬಿಡುತ್ತೆ ಇಡ್ಲಿ ಅನ್ನೋದು. ಮೇಲಿನ ಪ್ಲೇಟಲ್ಲಿ ಚೆನ್ನಾಗಿರುತ್ತೆ, ಕೆಳಗಡೆ 2 ಪ್ಲೇಟೂ ಸ್ವಲ್ಪ ಗಂಜಿ ಥರ ಬಂದುಬಿಡುತ್ತೆ. ಈಗ ನೋಡಿ ಇಡ್ಲಿ ತೆಗಿತಾ ಇದ್ದೀನಿ. ನಾನು ಇದು ಒಂದೇ ಕೈಯಲ್ಲಿ ತೆಗಿತಾ ಇದ್ದೀನಿ. ಈಗ ನೋಡಿ ಬಿಸಿ ಬಿಸಿಯಾಗಿ ನಾನು ಇಡ್ಲಿ ತೆಗಿತಾ ಇದ್ದೀನಿ. ಹೊಗೆನೂ ಎಷ್ಟು ಚೆನ್ನಾಗಿ ಬರ್ತಾಯಿದೆಯೋ. ಈಗ ನೋಡಿ ಸ್ಪೂನನ್ನು ನಾವು ಈ ರೀತಿ ಪದೇ ಪದೇ ನೀರಲ್ಲಿ ಹತ್ತಿ ಈ ಥರ ಇಡ್ಲಿ ತೆಗೆದ್ರೆ ತುಂಬ ನೀಟಾಗಿ ಬರುತ್ತೆ. ನೋಡಿ ಸ್ಪೂನ್ಗೆ ಹಿಟ್ಟು ಅಂಟಿರುತ್ತಲ್ವ, ಆದರೆ ಇಡ್ಲಿ ಬರಲ್ಲ. ನಾವು ಇಡ್ಲಿ ತೆಗೆದಾಗೆಲ್ಲ ಇಡ್ಲಿ ಬರಲಿಲ್ಲ ಅಂದರೆ ಈ ಥರ ನೀರಲ್ಲಿ ಸ್ಪೂನನ್ನು ತೊಳೆದ್ಬಿಟ್ಟು ಮತ್ತೆ ಈ ಥರ ಇಡ್ಲಿ ತೆಗಿಬೇಕು. ನೋಡಿ ಪ್ಲೇಟ್ಗೆ ಅಂಟದೆ ಎಷ್ಟು ನೀಟಾಗಿ ಬರ್ತಾಯಿದೆಯೋ. ಇಡ್ಲಿನೂ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ಎಲ್ಲ ಇಡ್ಲಿ ತೆಗೆದಿರೋದಾಗಿದೆ. ಈಗ ಇಡ್ಲಿ ಹಿಟ್ಟು ಏನು ಉಳಿದಿತ್ತು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಫ್ರಿಜ್ಜಲ್ಲಿ ಮತ್ತೆ ಎತ್ತಿಟ್ಕೊತೀನಿ. ಅಂದರೆ ಇದರಿಂದ ನಾವು ದೋಸೆನೂ ಮತ್ತೆ ಮಾಡ್ಕೋಬೋದು, ಮತ್ತು ಬೇಕು ಅಂದರೆ ಇಡ್ಲಿನೂ ಮಾಡ್ಕೋಬೋದು. ಇಡ್ಲಿ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು, ಪಡ್ಡು ಮಾಡ್ಕೋಬೋದು. ನಾವು ತುಂಬ ಲೇಟಾಗಿ ಎತ್ತಿಟ್ರೆ ಸ್ವಲ್ಪ ಹುಳಿ ಬಂದುಬಿಟ್ಟಿರುತ್ತೆ. ಈಗ ನಮ್ಗೆ ಮಾಡಿದ ತಕ್ಷಣ ಇಟ್ಟರೆ ಅಷ್ಟು ಹುಳಿ ಬರಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಶ್ಶಾಗಿರುತ್ತೆ. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿ ಈ ಥರ ಸಾಂಬಾರು ಇದಾಗಿದೆ. ಈಗ ಇದರಲ್ಲಿರುವಂಥ ನೀರನ್ನೆಲ್ಲ ನಾನು ಒಂದು ಪಾತ್ರೆಗೆ ತೊಗೋತಾ ಇದ್ದೀನಿ. ನೀರನ್ನೆಲ್ಲ ಈ ಪಾತ್ರೆಗೆ ಬಗ್ಗಿಸ್ಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಪ್ಲೇಟ್ ಇಟ್ಕೊಂಡು 2 ಕೈಯಲ್ಲಿ ನಮಗೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಅಡ್ಡ ಇರೋದ್ರಿಂದ ಸ್ವಲ್ಪ ಚೆಲ್ತಾ ಇದೆ. ನೀಟಾಗಿ ಎಲ್ಲ ಬಗ್ಸಿದ್ದಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದಾದಮೇಲೆ ಈ ಥರ ನೀಟಾಗಿ ಸ್ಮಾಶ್ ಮಾಡ್ಕೋಬೇಕು. ಈ ಟೊಮೆಟೊ, ಈ ಒಣಮೆಣಸಿನ್ಕಾಯಿ ಇರುತ್ತಲ್ವ, ಇದನ್ನೆಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸರಿ ಹೋಗುತ್ತೆ. ಇದು ಸಾಂಬಾರು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ. ನೀಟಾಗಿ ಸ್ಮಾಶ್ ಮಾಡ್ಕೋಬೇಕು. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿದೆ, ಆ ನೀರನ್ನು ಇನ್ನೂ ಸ್ವಲ್ಪ ತೆಗೆದುಬಿಟ್ಟಿದ್ರೆ ಇನ್ನೂ ಬೇಗನೆ ನುಣ್ಣಗಾಗುತ್ತೆ ಇದು. ನೋಡಿ ಈ ಥರ ನೀಟಾಗಿ ಸ್ಮಾಶ್ ಮಾಡಿದ್ದಾದಮೇಲೆ
ಇದಕ್ಕೆ ಆವಾಗಲೇ ನಾವು ಏನು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ವಲ್ಲ ಈ ಸಾಂಬಾರದಲ್ಲಿದ್ದಂಥ ನೀರು, ಆ ನೀರನ್ನು ಮತ್ತೆ ನಾವು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಆ ನೀರನ್ನು ಮತ್ತೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅನ್ನೋದ್ರ ಪ್ರಕಾರ ನೀವು ನೀರು ಹಾಕ್ಕೋಬೋದು, ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೋದು. ನನಗೆ ಈ ಹದ ಇದ್ದರೆ ಸರಿ ಹೋಗುತ್ತೆ. ನಿಮಗಿನ್ನು ಸ್ವಲ್ಪ ಗಟ್ಟಿ ಬೇಕು ಅಂದ್ರೂ ನೀರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ ಕುಕ್ಕರಲ್ಲಿ ನಾವು ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಕೂಗಿಸ್ಕೋತೀವಲ್ಲ, ಆವಾಗಲೇ ಕಡಿಮೆ ನೀರನ್ನು ಇಟ್ಕೋಬೇಕು. ನಾವು ತುಂಬ ಜಾಸ್ತಿ ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾರು ಟೇಸ್ಟ್ ಅನ್ನೋದು ಹೊರಟೋಗುತ್ತೆ. ಈಗ ಮತ್ತೆ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ತಣ್ಣೀರು ಜಾಸ್ತಿ ಹಾಕಿದರೆ ಅಂದ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾನು ಇಟ್ಕೋತೀನಿ. ಒಂದು ಕುದಿ ಬಂದಿದ್ದಾದಮೇಲೆ ನಾನೀಗ ಸೈಡ್ಗೆ ಇಳಿಸ್ಬಿಟ್ಟು ಈಗ ಇದಕ್ಕೆ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಈಗ ಇದಕ್ಕೆ ನೋಡಿ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾದಮೇಲೆ ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಈ ಬ್ಯಾಡಗೆ ಮೆಣಸಿನ್ಕಾಯಿನ ಆವಾಗಲೇ ಬೇಳೆ ಜೊತೆನೂ ಹಾಕಿ ಬೇಯಿಸ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ್ದಾದಮೇಲೆ ಇದನ್ನು ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಹಾಕ್ಕೋಬೇಕು. ಈ ಥರ ಇಟ್ಕೊಂಡಾಗ ಪ್ಲೇಟ್ ಮುಚ್ಕೋಬೇಕು, ಇಲ್ಲಾಂದರೆ ಅದ್ರ ಘಮ ಏನಿರುತ್ತೋ ಅದು ಹೊರಗಡೆ ಹೊರಟ್ಬಿಡುತ್ತೆ. ಈ ಥರ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಚೌಟಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಪ್ಲೇಟ್ನ ಮುಚ್ಚಿ ಬಿಟ್ಬಿಡಬೇಕು. ಆಗ ಒಗ್ಗರಣೆ ಘಮ ಅನ್ನೋದು ಸಾಂಬಾರಿಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ನಾನು ಟಿಫನ್ ಬಾಕ್ಸಸ್ನ ರೆಡಿ ಮಾಡ್ತಾಯಿದ್ದೀನಿ. ಇದು ನನ್ನ ದೊಡ್ಡ ಮಗಂದು 5 ಇಡ್ಲಿ ಹಾಕ್ತಾಯಿದ್ದೀನಿ. ಅವ್ನು 4 ಇಡ್ಲಿ ಸಾಕು ಅಂತಾನೆ, ಆದರೆ ನಾನೇ ಒಂದು ಎಕ್ಸ್ಟ್ರಾನೇ ಹಾಕಿರ್ತೀನಿ. 5 ಇಡ್ಲಿ ಹಾಕ್ತಾಯಿದ್ದೀನಿ, ಚಿಕ್ಕ ಇಡ್ಲಿ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಸಾಂಬಾರನ್ನ ಹಾಕ್ತಾಯಿದ್ದೀನಿ. ಈ ಸಾಂಬಾರಲ್ಲಿ ಯಾವುದೇ ಕಾರಣಕ್ಕೂ ಅವನಿಗೆ ಮೆಣಸಿನ್ಕಾಯಿ, ಟೊಮೆಟೊ ಈ ಥರದ್ದು ಇರಬಾರ್ದು. ಅದಕ್ಕೆ ನೋಡಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಇತ್ತು ಅಂದರೆ ಅದನ್ನು ತೆಗಿತಾ ಇದ್ದೀನಿ ನಾನು ಸ್ವಲ್ಪ. ಅದೇ ರೀತಿ ಈಗ ಅವ್ರಿಗೆ ಸ್ನ್ಯಾಕ್ಸ್ಗೂ ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದ ನಾನು ಸ್ನ್ಯಾಕ್ಸ್ಗೆ ಇಲ್ಲಿ ಮಾವಿನಕಾಯಿನ ಹಾಕ್ತಾಯಿದ್ದೀನಿ. ಇದು ಮಲ್ಲಿಗೆ ಮಾವಿನಕಾಯಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಈಗ ಮಾವಿನಕಾಯಿ ಸೀಸನ್ ಎಲ್ಲ ಮುಗೀತಾ ಬರ್ತಿದೆ ಅಲ್ವಾ. ನೋಡಿ, ಒಂದು ಅರ್ಧ ಕಾಯಷ್ಟು ಹಾಕ್ತಾಯಿದ್ದೀನಿ ಅವನಿಗೆ. ಮನೆಯಲ್ಲಿದ್ದರೆ ಮಾವಿನಕಾಯಿ ತಿನ್ನಲ್ಲ, ಬಟ್ ಸ್ಕೂಲ್ಗೆ ಹಾಕಿ ಕಳಿಸಿದ್ರೆ ಮಾತ್ರ ತಿನ್ಕೊಂಡು ಬರ್ತಾನೆ. ಈಗ ಒಬ್ಬಂದು ರೆಡಿ ಆಗಿದೆ. ಈಗ ಇನ್ನೊಂದು ಕ್ಯಾರಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ 3 ಇಡ್ಲಿ ಹಾಕ್ತಾಯಿದ್ದೀನಿ. ಅದೇ ಇದು ಇಡ್ಲಿ ಇದೇ ಥರ ಹಾಕಿದ್ರೆ ಅವ್ನು ತಿನ್ಕೊಬರಲ್ಲ, ಅದಕ್ಕೆ ಮತ್ತೆ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಅವನಿಗೆ. ಇದು ನನ್ನ ಚಿಕ್ಕ ಮಗಂದು. ಅವನು ಮಧ್ಯಾಹ್ನಕ್ಕೆಲ್ಲ ಬೇಗ ಬಂದುಬಿಡ್ತಾನೆ. ಬೆಳಗ್ಗೆ 9:30ಗೆ ಹೋಗ್ತಾನೆ, ಮಧ್ಯಾಹ್ನ 12:30 1 ಗಂಟೆಗೆ ಬಂದುಬಿಡ್ತಾನೆ. ಆದ್ರೂ ಅಭ್ಯಾಸ ಆಗಲಿ ಅಂತ ಬಿಟ್ಟು ನಾನು ಕೊಟ್ಟು ಕಳಿಸ್ತಾಯಿದ್ದೀನಿ. ನೋಡಿ, 2 ಪೀಸಷ್ಟು ಮಾವಿನಕಾಯಿ ಹಾಕಿದ್ದೀನಿ. ಅದೇ ರೀತಿ ಸಾರು ಅಷ್ಟೇ, ಅವನಿಗೆ 1 ಬಾಕ್ಸಲ್ಲಿ ಸ್ವಲ್ಪನೇ ಹಾಕಿ ಕಳಿಸ್ತೀನಿ ಅಂದರೆ ಕೇಳಲ್ಲ. ಈ ಥರ 3 ಬಾಕ್ಸ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಒಂದು ಸ್ವಲ್ಪನೇ ಸಾರು ಹಾಕಿದ್ದೀನಿ ಅವನಿಗೆ, ಯಾಕಂದರೆ ಸಾಂಬಾರು ಬೇಡ ಅಂತಾನೆ, ಖಾರ ತಿನ್ನಲ್ಲ ಅಂತಾನೆ.
ಈಗ 2 ಟಿಫಿನ್ ಬಾಕ್ಸ್ ರೆಡಿ ಆಗಿದೆ. ಈಗ ಮತ್ತೆ ಇನ್ನೊಂದು ನಾನು ಬಾಕ್ಸ್ ಅಂತ ಹಾಕ್ತಿದ್ದೀನಿ. ಇದು ಮಧ್ಯಾಹ್ನಕ್ಕೆ, ಇದು ಇಬ್ಬರಿಗೆ ಮಧ್ಯಾಹ್ನ ಲಂಚ್ಗೆ. ಇದು ಮೊದಲಿಗೆ ಸಾಂಬಾರು ಹಾಕ್ತಾಯಿದ್ದೀನಿ. ಇದು ಇಬ್ಬರಿಗಾಗುತ್ತೆ ಮಧ್ಯಾಹ್ನ ಲಂಚ್ಗೆ. ನಾನು ಹಾಕ್ತಾ ಇರೋದು ಇಬ್ಬರಿಗೆ ಅಂತೇಳ್ಬಿಟ್ಟು. ಒಂದು ಬಾಕ್ಸ್ ತುಂಬ ಸಾಂಬಾರು ಹಾಕಿದ್ದೀನಿ. ಅನ್ನ ಮಾಡ್ಕೊಂಡಿದ್ದೆ ಅಲ್ವಾ ಆಗಲೇ ಬಿಸಿ ಅನ್ನ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಇವತ್ತೇ ಫ್ರೆಂಡ್ಸ್ ಇಡ್ಲಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಸೇರಿ ಒಂದೇ ಸಾಂಬಾರೇ ಮಾಡಿರೋದು. ಬಟ್ ಡೈಲಿ ಆದರೆ ಟಿಫನ್ ಸಪ್ರೇಟ್ ಇರುತ್ತೆ, ಅನ್ನ ಸಾಂಬಾರು ಸಪ್ರೇಟ್ ಇರುತ್ತೆ. ಈ ಟಿಫನ್ ಐಟಮೇ ಈ ಬಾಕ್ಸ್ಗೆ ಹಾಕಿದ್ರೆ ಅವ್ರು ತಿನ್ಕೊಬರಲ್ಲ, ಬೇಡ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಅದಕ್ಕೋಸ್ಕರ ಇವ್ರಿಗೆ ಸಪ್ರೇಟ್ ಅನ್ನ ಸಾಂಬಾರು. ಬೆಳಗ್ಗೆ ಟಿಫನ್ ತಿಂತಾರೆ, ಮಧ್ಯಾಹ್ನಕ್ಕಾದರೆ ಸಪ್ರೇಟಾಗಿ ಅನ್ನ ಸಾಂಬಾರೇ ಮಾಡಬೇಕು. ನೋಡಿ ಇದು ಒಂದು ರೆಡಿ ಆಯಿತು. ಟೋಟಲಾಗಿ ನಾನು ಬೆಳಗ್ಗೆ ನೋಡಿ ಈ ಥರ 3 ಬಾಕ್ಸನ್ನ ರೆಡಿ ಮಾಡಬೇಕಾಗುತ್ತೆ. ಈಗ ನೋಡಿ ಇದು ಮಜ್ಜಿಗೆ ಹಾಕಿಟ್ಟಿದ್ದೀನಿ ಸ್ವಲ್ಪ, ಒಂದು ಅರ್ಧ ಬಾಟಲಷ್ಟು. ಅವ್ರಿಗೆ ಮಜ್ಜಿಗೆ ಕಂಪಲ್ಸರಿ ಇರಲೇಬೇಕು ಮಧ್ಯಾಹ್ನ ಮತ್ತು ನೈಟು. ಇಷ್ಟಾದಮೇಲೆ ಬೆಳಗಿನ ಟಿಫನ್ಗೆ ನೋಡಿ ಇದು ನಮ್ಮ ದೊಡ್ಡವನು 8 ಗಂಟೆಗೆ ಹೋಗಬೇಕಾಗುತ್ತೆ ಬೆಳಗ್ಗೆ. ಅವ್ನಿಗೆ ಬೆಳಗ್ಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಇದು ಅವನಿಗೆ ತಿನ್ನಿಸ್ಬಿಟ್ಟು ಕಳಿಸ್ಕೊಡ್ತೀನಿ. ಅವ್ನು ಚಿಕ್ಕವನಾದರೆ 9:30ಗೆ ಹೋಗ್ತಾನೆ. ಫ್ರೆಂಡ್ಸ್ ಇದಾಗಿದ್ದು ನನ್ನ ಇವತ್ತು ಬೆಳಗಿನ ವ್ಲಾಗು. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ